ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತಿರುಶಿವು ವ್ಲಾಗ್ಸ್. ನಾನಿವತ್ತು ನನ್ನ ವ್ಲಾಗಲ್ಲಿ ಒಂದು ಈಸಿಯಾಗಿರುವಂಥ ಡಿಫ್ರೆಂಟ್ ಆಗಿರುವಂಥ ಸ್ನ್ಯಾಕ್ ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ಇದು ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಹೊರಗಡೆ ನಿಮಗೆ ಸಿಗುತ್ತಲ್ಲ ಅದೇ ಥರ ಟೇಸ್ಟು ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಸ್ವಲ್ಪ ಕಾರ್ನ ತೊಗೊಂಡಿದ್ದೀನಿ, ಒಂದು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ. ಅಂಗಡಿಯಲ್ಲಿ ಕೂಡ ಸಿಗುತ್ತೆ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಕಾರ್ನಿಂದ ಒಂದು ಅರ್ಧ ಇಂಚು ಮೇಲ್ಗಡೆ ನೀರು ಬರಬೇಕು, ಅಷ್ಟು ನೀರನ್ನು ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿಸಿ ಆ ಕುದಿಯೋ ನೀರಿಗೆ ಕಾರ್ನ ಹಾಕಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಯಾಕಂದರೆ ಕಾರ್ನ್ಗೆ ಬೇಯಬೇಕಾದ್ರೆ ಉಪ್ಪು ಹಾಕಿದ್ರೆ ಅದು ರುಚಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಮೊದಲೇ ಉಪ್ಪು ಹಾಕ್ತೀವಿ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ನಮ್ಗೆ ಅದು ಬೆಂದಿದೆ ಅಂತ ಹೇಗೆ ಗೊತ್ತಾಗಬೇಕು ಅಂದರೆ, ನಾವು ಅದು ಬೆಂದಿರೋ ಅಂತ ಸ್ವಲ್ಪ ಗೊತ್ತಾಗುತ್ತಲ್ಲ, ಆವಾಗ ಸ್ವಲ್ಪ ಇಸ್ಕಿ ನೋಡಬೇಕು. ಅದು ಸಿಪ್ಪೆ ಮತ್ತು ಒಳಗಡೆ ಅಂತ ಇರೋದೊಂದು ಬೇರೆ ಬೇರೆ ಆದರೆ ಅದು ಬೆಂದಿದೆ ಅಂತ ಅರ್ಥ. ನೋಡಿ ಈ ಥರ ಆಗಬೇಕು. ಇವಾಗ ಬೆಂದಿದೆ. ಇದಕ್ಕೆ ಮಸಾಲೆ ಏನೇನು ಹಾಕಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ಫಸ್ಟಿಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಚಾಟ್ ಮಸಾಲ, ಗರಂ ಮಸಾಲ, ಹಾಗೆ ಜೀರಿಗೆ ಮತ್ತು ಮೆಣಸಿನ ಪುಡಿ, ಮತ್ತು ಬೆಂದಿರೋವಂಥ ಕಾರ್ನು, ಹಾಗೆ ಸ್ವಲ್ಪ ಬೆಣ್ಣೆ, ಒಂದು 2 ಸ್ಪೂನಷ್ಟು ಬೆಣ್ಣೆನ ತಗೊಳ್ತಾ ಇದ್ದೀನಿ. ನೋಡಿ ಈಗ ಬೆಂದಿರೋವಂಥ ಕಾರ್ನ ಬಸ್ಕೊಂಡಿದ್ದೀನಿ. ಅದಕ್ಕೆ ಸ್ಟವ್ ಆನ್ ಮಾಡಿ ಆ ಪಾತ್ರೆನ ಇಟ್ಬಿಟ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಇಷ್ಟಪಡೋರ್ಗಂತೂ ಇದು ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಚೆನ್ನಾಗಿ ಬೆಣ್ಣೆಲಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಬೆಣ್ಣೆ ಎಲ್ಲ ಅದು ಜೋಳಕ್ಕೆ ಕಾರ್ನ್ಗೆ ಫ್ರೈ ಆಗಬೇಕು ಬೆಣ್ಣೆಲಿ, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಇನ್ಸ್ಟೆಂಟಾಗಿ ಸ್ನ್ಯಾಕ್ಸ್ ಏನಾದರೂ ಕೇಳ್ತಾರಲ್ಲ, ಆವಾಗ ಈ ಕಾರ್ನ್ ಅಂತ ಏನಾದರೂ ಇದ್ಬಿಟ್ರೆ ಆರಾಮಾಗಿ ಒಂದು 5ರಿಂದ 10 ನಿಮಿಷದಲ್ಲಿ ಬೇಯಿಸಿ ಸುಮ್ಮನೆ ಹಿಂಗೆ ಮಿಕ್ಸ್ ಮಾಡ್ಕೊಡೋದು ಅಷ್ಟೇ. ಇದೇನು ಒಗ್ಗರಣೆ ಹಾಕಬೇಕು, ಬೇಯಿಸ್ಕೊಂಡೇ ಕುತ್ಕೋಬೇಕು 1 ಗಂಟೆ, ಆ ಥರ ಏನಿಲ್ಲ. ಪಟಾಪಟ್ ಅಂತ ರೆಡಿ ಆಗುತ್ತೆ, ಮಾಡಿ ಕೊಡ್ತಾ ಇರ್ಬೋದು. ನೋಡಿ ಇವಾಗ ಬೆಣ್ಣೆ ಎಲ್ಲ ಕರಗಿದೆ, ಚೆನ್ನಾಗಿ ಬೆಣ್ಣೆಲಿ ಫ್ರೈ ಆಗ್ತಾಯಿದೆ. ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ನೀವು ಟ್ರೈ ಮಾಡಲೇಬೇಕು. ನೀವು ಟ್ರೈ ಮಾಡಿ ಹೇಗೆ ಬಂದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇವಾಗ ಚೆನ್ನಾಗಿ ಬೆಣ್ಣೆಲಿ ಫ್ರೈ ಆಗಿದೆ. ನೆಕ್ಸ್ಟ್ ಮಸಾಲ ಹಾಕ್ಕೊಳ್ಳೋಣ. ಮಸಾಲ ನೀವು ಸ್ಟವ್ನ ಆಫ್ ಮಾಡಿ ಜಸ್ಟ್ ಬೆಣ್ಣೆ ಬಿಸಿ ಇರುತ್ತಲ್ಲ ಅದಕ್ಕೆ ನೀವು ಕೂಡ ಮಸಾಲ ಮಿಕ್ಸ್ ಮಾಡ್ಬೋದು, ಅಥವಾ ಸ್ಟವ್ನ ಸಿಮ್ಮಲ್ಲಿಟ್ಟು ಅದಕ್ಕೆ ಕೂಡ ನೀವು ಮಸಾಲೆ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ನೋಡಿ ಇಷ್ಟೇ. ಮೆಣಸನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಒಂದು 4ರಿಂದ 5 ಮಾತ್ರ ಹಾಕ್ಕೊಳ್ಳಿ. ಯಾಕೆಂದರೆ ಮೆಣಸಿನ ಫ್ಲೇವರ್ ಜಾಸ್ತಿ ಇರುತ್ತಲ್ಲ, ಅದೇ ಜಾಸ್ತಿ ಘಮ ಘಮ ಅಂತಿರುತ್ತೆ. ನೋಡಿ ಈಗ ಮಸಾಲ ಕಾರ್ನ್ ರೆಡಿಯಾಗಿದೆ. ಸೂಪರ್ ಟೇಸ್ಟಿ ಮಸಾಲ ಕಾರ್ನ್ ರೆಡಿಯಾಗಿದೆ. ಟೇಸ್ಟು ನೀವು ಅಂಗಡೀಲಿ ತಿಂತೀರಲ್ಲ ಅದೇ ಥರನೇ ಇರುತ್ತೆ. ನೀವು ಟ್ರೈ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೇನೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನನ್ನ ಯೂಟ್ಯೂಬ್ ಚಾನಲ್ನ ಹೀಗೆ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.